ಹೆಲೋ ಸ್ನೇಹಿತರೆ, ಡಿಕೆ ಶಿವಕುಮಾರ್ ಸಿಎಂ ಕನಸು ಮತ್ತೆ ನುಚ್ಚುನೂರಾಗೋಯ್ತು. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಸಿಗೋದು ಡೌಟು ಅಂತ ಹೇಳಿ ಕಾಂಗ್ರೆಸ್ ಒಳಗೆ ಭಾರಿ ಚರ್ಚೆಗಳು ನಡೀತಾ ಇದೆ. ಅಷ್ಟೇ ಅಲ್ಲ, 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೊಸ ಪಕ್ಷವನ್ನ ಕಟ್ತಾರಾ ಅನ್ನುವಂತಹ ಗುಸುಗುಸು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಫಾರ್ಮುಲಾ ಆಗಿತ್ತು ಅನ್ನುವಂತಹ ಮಾತು ಜೋರಾಗಿತ್ತು. ಮೊದಲಾರ್ಧ ಸಿದ್ದರಾಮಯ್ಯ ಅವರು, ನಂತರ ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ನಿರೀಕ್ಷೆ ಡಿಕೆ ಬೆಂಬಲಿಗರಲ್ಲಿ ಗಟ್ಟಿಯಾಗಿತ್ತು. ಆದರೆ ಈಗ ದೆಹಲಿ ಮೂಲಗಳಿಂದ ಬರ್ತಾ ಇರುವಂತಹ ಸಂದೇಶಗಳು ಬೇರೆನೇ ಕತೆ ಹೇಳ್ತಾ ಇದೆ. ಈ ಒಂದು ಅವಧಿಯಲ್ಲಿ ನಾಯಕತ್ವ ಬದಲಾವಣೆ ಆಗೋ ಸಾಧ್ಯತೆ ಕಡಿಮೆ ಎನ್ನುವಂತಹ ಮಾತು ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇದೆ. ಇದರಿಂದಾಗಿ ಡಿಕೆ ಆಪ್ತ ವಲಯದಲ್ಲಿ ಅಸಮಾಧಾನ ಸ್ಫೋಟಕವಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಕೆಲ ಶಾಸಕರು ಕೂಡ ಒಳಗೊಳಗೆ ಅಸಹನೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಹುಟ್ಟುಕೊಂಡಿದೆ, ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ ಹೇಳಿ. ರಾಜಕೀಯದ ಪಡಸಾಲಿಯಲ್ಲಿ ಈಗ ಕೇಳಿ ಬರ್ತಾ ಇರುವಂತಹ ದೊಡ್ಡ ಸುದ್ದಿ ಏನು ಅಂತಂದ್ರೆ, ಡಿಕೆ ಜೊತೆಗೆ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇದ್ದಾರೆ ಎನ್ನುವಂತಹ ಮಾತು. ಹಾಗಾದ್ರೆ ಡಿಕೆ ಹೊಸ ಪಕ್ಷವನ್ನ ಕಟ್ಟುವ ಲೆಕ್ಕಾಚಾರವನ್ನ ಮಾಡ್ತಿದ್ದಾರಾ ಅಥವಾ ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರಾ? ಇದೇ ಪ್ರಶ್ನೆ ಈಗ ಶುರುವಾಗಿದೆ. ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳು ಮಾತ್ರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಡಿಕೆ ಶಿವಕುಮಾರ್ ಅವರು ಕೇವಲ ನಾಯಕ ಅಲ್ಲ, ಅವರು ಸಂಘಟನೆಯ ಶಕ್ತಿ ಹೊಂದಿರುವ ಪವರ್ಫುಲ್ ಲೀಡರ್. ಕಾರ್ಯಕರ್ತರ ಮೇಲೆ ಹಿಡಿತ, ಹಣಕಾಸಿನ ಬಲ, ಒಕ್ಕಲಿಗ ಸಮುದಾಯದ ಪ್ರಭಾವ ಇವೆಲ್ಲ ಡಿಕೆಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಹೀಗಾಗಿ ಅವರನ್ನ ಸಂಪೂರ್ಣ ಕಡೆಗಣಿಸೋದು ಕಾಂಗ್ರೆಸ್ಗೆ ಅಷ್ಟೊಂದು ಸುಲಭದ ಮಾತಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕ. ಅವರ ಒಂದು ಆಡಳಿತ ಅನುಭವ ಹಾಗೂ ಜನಪ್ರಿಯತೆ ಹೈಕಮಾಂಡ್ಗೆ ದೊಡ್ಡ ಬಲವಾಗಿದೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಒಳಗೆ ಈಗ ಒಂದು ಸೈಲೆಂಟ್ ಪವರ್ ವಾರ್ ನಡೀತಾ ಇದೆ ಎನ್ನುವಂತಹ ಚರ್ಚೆ ರಾಜಕೀಯದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ. ಒಂದ್ ಕಡೆಗೆ ಸಿದ್ದು ಬಣ, ಮತ್ತೊಂದ್ ಕಡೆಗೆ ಡಿಕೆ ಪಡೆ, ಒಳಗೆ ಶಕ್ತಿ ಪ್ರದರ್ಶನ ಶುರುವಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುಂದೇನು ಡಿಕೆ ಶಿವಕುಮಾರ್ ಅವರು ಏನ್ ಹೆಜ್ಜೆಯನ್ನ ತೆಗೆದುಕೊಳ್ತಾರೆ ಅಂದ್ರೆ, ಅವರು ಪಕ್ಷವನ್ನ ಕಟ್ತಾರೆ, ಹೊಸ ಪಕ್ಷವನ್ನ ಕಟ್ಟುವಂತಹ ತಾಕತ್ತು ಡಿಕೆ ಶಿವಕುಮಾರ್ ಅವರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಇನ್ನೂ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅವರು ಬಿಜೆಪಿ ಹೋಗಿ ಸೇರಿಕೊಳ್ತಾರೆ ಅಂತ ಹೇಳಿ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ಅವರು ರಾಜಕೀಯವನ್ನ ಶುರು ಮಾಡಿಕೊಂಡಿರೋದು ಆ ಒಂದು ಕಾರಣಕ್ಕಾಗಿ. ಇನ್ನು ಬಿಜೆಪಿಗೆ ಹೋಗುವಂತಹ ಚಾನ್ಸ್ ಸ್ವಲ್ಪ ಜಾಸ್ತಿ ಇದೆ. ಯಾಕಂತಂದ್ರೆ ಅವರಿಗೆ RSS ಎನ್ನುವಂತಹ ಒಂದು ವಿಚಾರ ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ದೇವರನ್ನ ದಿಂಡ್ರನ್ನ ನಂಬುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವ್ರು ಮಾಡ್ತಾರೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಹೊಸ ಪಕ್ಷ ಕಟ್ತಾರಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು ಒಂದು 30% ಅಂತ ಇಟ್ಕೊಳ್ಳಿ, ಹೊಸ ಪಕ್ಷವನ್ನ ಕಟ್ಟುವಂತಹ ಒಂದು ಯೋಚನೆಯನ್ನ ಮಾಡಿರಬಹುದು, ಮಾಡಿಲ್ದೇನೆ ಇರಬಹುದು. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ ರಾಜಕೀಯ ಯಾವ ತಿರುವನ್ನ ಪಡೆದುಕೊಳ್ಳುತ್ತದೆ, ಡಿಕೆ ಮುಂದಿನ ನಡೆ ಏನು, ಸಿಎಂ ಕುರ್ಚಿಗಾಗಿ ಇನ್ನು ದೊಡ್ಡ ರಾಜಕೀಯ ಆಟ ಶುರುವಾಗುತ್ತಾ, ಇದೀಗ ಇಡೀ ರಾಜ್ಯ ಅದನ್ನೆಲ್ಲವನ್ನೂ ಕೂಡ ಕಾದ್ ನೋಡಬೇಕಾಗಿದೆ. ಅಥವಾ ಇದರ ಗ್ಯಾಪ್ನಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತಾ, ಕಾದ್ ನೋಡಬೇಕು. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಹೊಸ ಪಕ್ಷ ಕಟ್ಟಿದ್ರೆ ಯಾವ ಹೆಸರು ಇಡಬೇಕು?